ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ರೀಲ್ಸ್ ರಾಣಿ ಸೋನು ಶ್ರೀನಿವಾಸ ಗೌಡ ಹಾಗೆ ದರ್ಶನ್ ಅಭಿಮಾನಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಬ್ಯಾಡ್ ಕಾಮೆಂಟ್ಸ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ, ನಿಮ್ ಡಿ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ. ಗುರು ನಾವೆಲ್ಲ ಇನ್ನ ಚಿಕ್ಕವರು, ಮಾತಾಡುವಷ್ಟು ಇನ್ನ ಬೆಳ್ದಿಲ್ಲ. ಹೌದಾ? ಒಂದ್ಸಲ ಅವ್ರಿಗೆ ಫ್ಯಾನ್ ಅಂತ ಆದ್ರೆ ಸಾಯೋವರೆಗೂ ಅದ್ ಫ್ಯಾನೇನೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಆಗೇ ಆಗುತ್ತೆ. ಕಾನೂನು ಪ್ರಕಾರ ನಾವು ಒಳ್ಳೆಯವರಾಗಿರ್ಬೋದು ಕೆಟ್ಟವರಾಗಿರ್ಬೋದು ಅದರ ತೀರ್ಪು ಅಂತ ಕೊಡುತ್ತೆ. ಅಲ್ಲಿವರೆಗೂ ದಯವಿಟ್ಟು ವೇಟ್ ಮಾಡಿ. ನಮಗೆ ಯಾವುದೇ ತರ ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ಅವರಷ್ಟು ಪ್ರಾಣಿಗಳಿಗೆ ಹೆಲ್ಪ್ ಮಾಡ್ತಾರೆ. ಆಯ್ತು, ಆಮೇಲೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಬ್ಯಾಡ್ ಕಾಮೆಂಟ್ಸ್ ಮಾಡಬೇಡಿ. ಸೊ ಕಮೆಂಟ್ಸ್ ಓದ್ತೀನಿ ಗುರುಜಿ, ಯಾರ್ಯಾರು ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಕಮೆಂಟ್ಸ್ ಓದ್ತೀನಿ ಗುರುಜಿ, ಯಾರ್ಯಾರು ಏನೇನು ಕಮೆಂಟ್ಸ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ. ಫಾರ್ಮ್ ಹೌಸ್ ನಲ್ಲಿ ಕೂಲಿ ಕೆಲಸ ಮಾಡೋರು ನೋಡಿದಾಗ್ಲೂ ಅಭಿಮಾನಿ ನಾನು. ಅಲ್ಲಿ ಸಂದೇಶ್ ಪ್ರಿನ್ಸ್ ಹೋಟೆಲ್ ನಲ್ಲಿ ಹೊಟ್ಟೆಪಾಡಿಗೆ ದುಡ್ಕೊಂಡಿದ್ದ ವೇಟರ್ನ್ ಹೊಡೆದಾಗ್ಲೂ ನೀವು ಅಭಿಮಾನಿನ. ಹೆಂಡತಿಯ ಬಗ್ಗೆ ಕೆಟ್ಟ ಕೊಳಕ ಆಡಿಯೋ, ಯಪ್ಪ ಯಪ್ಪ ಯಪ್ಪ, ಅದನ್ನ ಕೇಳಬಾರ್ದ್ರಿ, ಅದನ್ನ ಕೇಳಬಾರ್ದು. ಅದನ್ನು ಕೇಳಿಸಿಕೊಂಡ್ರೆ ಕಿವಿಗೆ ತೀರ್ಥ ಹಾಕೊಂಡು ಶುದ್ಧೀಕರಣ ಮಾಡಿ. ಆ ಆಡಿಯೋ ಪತ್ರಕರ್ತರ ಬಗ್ಗೆ ಅಂಥ ಆಡಿಯೋ, ವೇದಿಕೆಯ ಮೇಲೆ ಭಾಷಣ ನಿಂತರೆ ನನ್ನಂಥ ಡ್ಯಾಶ್ 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 ಮಗ ಯಾವನೂ ಇಲ್ಲ ಅಂತ. ಇದೆಲ್ಲ ಆದಾಗ್ಲೂ ನೀವು ಡಿ ಬಾಸ್ ಅಭಿಮಾನಿ ಅಂತಾನೆ ಇದ್ರ. ಒಂದ್ಸಲ ಅಭಿಮಾನಿ ಅಂತ ಅಂದ್ಮೇಲೆ ನಾವು ಸಾಯೋವರೆಗೂ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ. ನಾನು ಅವ್ರ ಅಭಿಮಾನಿ ಕೂಡ. ಆಕ್ಚುಲಿ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೀವಿ ಅಂತ ಹೇಳಕ್ ಆಗ್ತಿಲ್ಲ. ನಮ್ ಬಾಸ್ ಮೂವಿ ನೋಡೋಕೆ ನಾನಂತೂ ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಬಾಸ್ ಅಲ್ಲಿ ಏನ್ ಇಷ್ಟ? ಸ್ಟೈಲ್, ಆಕ್ಟಿಂಗ್? ಆಕ್ಚುಲಿ ನಮ್ ಬಾಸ್ ಅಲ್ಲಿ ಏನ್ ಇಷ್ಟ ಅಂತಲ್ಲ, ಬಾಸೇ ಇಷ್ಟ. ಅವ್ರ ಬಗ್ಗೆ ಹೇಳಕ್ಕೆ ಮಾತ್ ಸಾಲದು. ಅವ್ರ ನಮ್ ದೊಡ್ಡ ಫ್ಯಾನ್ ಅಪ್ಪ, ಅವ್ರ ನಮ್ ದೊಡ್ಡ ಫ್ಯಾನ್ ಅಪ್ಪ. ಮಾತೇ ಇಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೆ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ನೋಡಿ ಕೆಂಪು ಕಲರ್ ಬಟನ್ ಕಾಣ್ತಾ ಇಲ್ಲ, ಅದನ್ನ ಪ್ರೆಸ್ ಮಾಡಿ. ಪಕ್ಕದಲ್ಲಿ ಬೆಲ್ ಕಾಣಿಸುತ್ತೆ, ಅದ್ರ ಆಲ್ ಬಟನ್ ಒತ್ತಿದ್ರೆ ಮೊದಲು ಬರುತ್ತೆ ನೋಟಿಫಿಕೇಶನ್. ಅದ್ರ ಮೇಲೆ ಒತ್ತಿದ್ರೆ ವಿಡಿಯೋ ಬರುತ್ತೆ.